ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಇವತ್ತೇನೇನು ಸ್ವಲ್ಪ ಆಚೆ ಹೋಗೋದಿದೆ ಮೇಯ್ನಾಗಿ. ಸೊ ಆಚೆ ಹೋಗೋದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಇವಾಗ ಫಸ್ಟು ರೆಡಿ ಆಗೋಣ, ಓಕೆನಾ? ಸೊ ಬೇಸಿಕ್ ಸ್ಕಿನ್ ಕೇರ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೈಟಾಗಿ ಮೇಕಪ್ ಆಗೋಣ ಅಂತ ಮೇಕಪ್ ಆಗ್ತಾಯಿದ್ದೀನಿ. ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಅದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳೋಣ ಅಂತ ಕಲರ್ ಕರೆಕ್ಟರು, ಕನ್ಸೀಲರು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬ್ರಷಲ್ಲಿ. ಹಂಗೆ ನನ್ನ ಹಸ್ಬೆಂಡ್ ಏನೋ ಹೇಳ್ತಾಯಿದ್ರು. ಸೊ ಏನೋ ಮಾತಾಡಿಕೊಂಡು ಅವ್ರಿಗೆ ರೆಸ್ಪಾಂಡ್ ಮಾಡಿಕೊಂಡು ಹಂಗೆ ರೆಡಿ ಆಗ್ತಾಯಿದ್ದೆ. ಸೊ ರೆಡಿ ಆದ ಅಷ್ಟರಲ್ಲಿ ನಮ್ಮ ಅಜ್ಜಿ ಬಂದರು. ಅವರು ರೆಡಿ ಆಗಬೇಕಿತ್ತು. ಸೊ ಫೈನಲಿ ರೆಡಿ ಆಗಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೊರಡಬೇಕು ಅಷ್ಟೇ ಗೈಸ್. ಪ್ಲೇಸ್ಗೆ ಹೋದ್ಮೇಲೆ ಏನು ಎತ್ತ ಅಂತ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸೊ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ನೋಡಿ ಇದ್ದಾರೆ ನಮ್ಮ ಹೀರೋ. ಎಲ್ಲದಕ್ಕೂ ನೀನು ಹಂಗೆ ಮಾತಾಡ್ಬೇಕಂತ ನಾನಿಲ್ಲ. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡು. ಅಲ್ಲ ಇಲ್ಲಿ ಮಾತಾಡೋ ಜನರ ಕಡೆ. ಸೊ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ನಾವು ಬಂದಿದ್ದು ಜೆ ಪಿ ನಗರ್ ಕೊತ್ನೂರು ಅಂತ. ಸೊ ಏನಕ್ಕಪ್ಪ ಅಂತಂದರೆ ನಮಗೊಂದು ಪ್ರಮೋಷನ್ ಬಂದಿತ್ತು, ಪ್ರಮೋಷನ್ ಮಾಡಿಕೊಡಿ ಅಂತ. ಆ್ಯಂಡ್ ಅದು ಬಂದ್ಬಿಟ್ಟು ಫ್ರೆಶ್ ಆ್ಯಂಡ್ ಫಾಸ್ಟ್ ಕೆಫೆ ಅಂತ. ಲೈಕ್ ವಿ ಆರ್ ಸೋ ಗ್ರೇಟ್ಫುಲ್ ಅದಕ್ಕೆ. ಯಾಕಂದರೆ ನಮ್ಮನ್ನ ರೆಕಗ್ನೈಸ್ ಮಾಡಿ ಅವರು ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಟು ವರ್ಕ್ ವಿತ್ ದೆಮ್. ಸೊ ಆದ್ದರಿಂದ ಆ್ಯಂಡ್ ಅದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತಿತ್ತು ಇಬ್ರಿಗೂ, ನನಗೂ ನನ್ನ ಹಸ್ಬೆಂಡ್ಗೆ. ಸೊ ವಿ ವೇರ್ ಹ್ಯಾಪಿ. ಆ್ಯಂಡ್ ಪ್ರಮೋಷನ್ ಕೂಡ ಅವ್ರಿಗೆ ಮಾಡಿಕೊಡೋಕ್ಕೆ ಅಂತಲೇ ಹೋಗಿದ್ದಿದ್ದು. ಸೊ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ವಿದ್ಯಾರ್ಥಿ ಭವನ್ಗೆ ಹೋಗಬೇಕು ಅಂತ ಅಂತಿರು ನನ್ನ ಹಸ್ಬೆಂಡು. ಅಲ್ಲಿ ಬಂದು ನೋಡಿದ್ರೆ ಯಪ್ಪ ಏನು ಜನ ಗೊತ್ತಾ, ನಮಗಂತೂ ಸಾಕಾಯಿತು. ತಿನ್ನೋದಾ ಬೇಡವಾ ಅಂತ ಯೋಚನೆ ಮಾಡಿದ್ವಿ. ಆ್ಯಂಡ್ ಅಷ್ಟೊಂದು ಕ್ರೌಡಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿನ್ನಲೇ ಇಲ್ಲ ನಾವು. ಸುಮ್ಮನೆ ನೋಡಿಕೊಂಡು ರಿಟರ್ನ್ ಆದ್ವಿ. ಸೊ ಅಲ್ಲೇ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಇತ್ತಲ್ಲ, ಅಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ರಸ್ಮಲೈ ತಿಂದ್ವಿ. ಅದಾದಮೇಲೆ ಪೇಣಿ ತಿಂದ್ವಿ. ಪ್ರೀವಿಯಸ್ಸು ತಿಂದಿದ್ದೀನಿ ವಿ ವಿ ಪುರಮಲ್ಲಿ. ಸೊ ಅದು ಚೆನ್ನಾಗಿ ಅನಿಸುತ್ತೆ. ನಾನು ಬೇರೆ ಕಡೆ ತಿಂದಿರೋದಕ್ಕಿಂತ ಇದು ಕೈಂಡ್ ಆಫ್ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ರಸ್ಮಲೈ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ಒಂದು ಬಾದಾಮ್ ಮಿಲ್ಕ್, ಹಾಟ್ ಬಾದಾಮ್ ಮಿಲ್ಕ್ ತೊಗೊಂಡ್ವಿ. ಅದು ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಎಂಜಾಯ್ ಮಾಡ್ತಿದ್ರು. ಅದಾದಮೇಲೆ ಒಂದು ವೀಡಿಯೋ ಗೊತ್ತಲ್ಲ, ಸುಮ್ಮನೆ ಒಂದು ವೀಡಿಯೋಸ್ ಎಲ್ಲ ತೊಗೊಂಡು ಅದಾದಮೇಲೆ ಅದೊಂದೇ ಅಲ್ಲೊಂದೇ ಸ್ಪೆಸಿಫಿಕ್ಕಾಗಿ ತಿನ್ನಬೇಕು ಅಂತ ಹೋಗಿದ್ದಿದ್ದು. ಸೊ ಅದನ್ನು ತಿನ್ಕೊಂಡು ಗಾಂಧಿ ಬಜಾರ್ ಅಲ್ಲಿ ಬಂದುಬಿಟ್ಟು ಒಂದು ಜ್ಯುವೆಲ್ರಿ ಶಾಪ್ ಕಾಣಿಸ್ತು. ಸುಮ್ಮನೆ ಹೋಗೋಣ ಅಂತ ಹೋದೆ. ಅಂದರೆ ಎಲ್ಲ ವೆರೈಟೀಸ್ ಇಟ್ಟಿದ್ರು, ಕ್ಲಚರ್ಸ್ ಇರ್ಬೋದು, ಹೇರ್ ಬ್ಯಾಂಡ್ಸ್ ಎಲ್ಲ. ಬಟ್ ಏನಂದರೆ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ ತುಂಬ. ನೆಕ್ಸ್ಟ್ ಡೇ ಮಾರ್ನಿಂಗ್, ಮಂಡೇ ಮಾರ್ನಿಂಗ್. ಸೊ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೀನಿ. ಸ್ವಲ್ಪ ಆಚೆ ಕೆಲಸ ಇತ್ತು ಮಲ್ಲೇಶ್ವರಂ ಕಡೆ. ಸೊ ಹೋಗೋಣ ಅಂತ ಆಟೋ ಬುಕ್ ಮಾಡಿಬಿಟ್ಟು ಕಾಯ್ತಾಯಿದ್ದೆ. ಸೊ ಆಟೋನೂ ಬಂತು ಆನ್ ದ ವೇ ಟು ಮಲ್ಲೇಶ್ವರಂ. ಬಟ್ ಆದರೂ ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡೆ. ಬೇಗನೆ ಬಿಟ್ಟೆ ಮನೇನ. ಬಟ್ ಆದರೂ ಟ್ರಾಫಿಕ್ ಇತ್ತು. ಏನು ಮಾಡೋದು. ಸೊ ಆ್ಯಸ್ ಯೂಶ್ವಲ್ ಬೆಂಗಳೂರು ಕೆಫೆ ಹೇಗೆ ಮಿಸ್ ಮಾಡೋಕ್ಕಾಗತ್ತೆ. ಸೊ ಅಲ್ಲೋಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ದೋಸೆ ತೊಗೊಂಡಿದ್ದೆ. ಲಾಸ್ಟ್ ಟೈಮ್ ಇಡ್ಲಿ ತೊಗೊಂಡಿದ್ದೆ, ಈ ಟೈಮ್ ದೋಸೆ. ಚೆನ್ನಾಗಿತ್ತು, ಒಳ್ಳೆ ಕ್ರಿಸ್ಪಿ ದೋಸೆ ಇರುತ್ತೆ. ನಂಗೆ ರಾಮೇಶ್ವರಂ ಬಿಟ್ಟರೆ ಇಲ್ಲಿ ಇಷ್ಟ ಆಯಿತು. ಸೊ ಅದಾದಮೇಲೆ ಒಂದು ಕಾಫಿ ಜಾಸ್ತಿ ಅನಿಸ್ಬಿಡ್ತು ಕಾಫಿ. ಸೊ ಅದಾದಮೇಲೆ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ, ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ನ ಅಂತ ಹೋಗ್ತಿದ್ದೆ. ಎಲ್ಲ ಆಗ ಓಪನ್ ಮಾಡ್ತಿದ್ರು. ಆಲ್ಮೋಸ್ಟ್ ನಾನು ಹೋದಾಗ ಒಂದು 12 ಆಗಿತ್ತು. ಆಗೆಲ್ಲ ಓಪನ್ ಮಾಡ್ತಿದ್ರು. ಸೊ ಹೋದೆ. ಒಂದು ಫುಲ್ ಕ್ಲಿಪ್ಸು, ಏನೇನೋ ಇತ್ತು, ರಬ್ಬರ್ ಬ್ಯಾಂಡ್ಸು, ಹೇರ್ ಬ್ಯಾಂಡ್ಸು ಎಲ್ಲ. ಸೊ ಅಲ್ಲೊಂದು ಸ್ವಲ್ಪ ಐಟಮ್ಸ್ ನೋಡೋಣ ಅಂತ ನೋಡಿದೆ. ಸೊ ಕೆಲವೊಂದು ಐಟಮ್ಸ್ ತೊಗೊಂಡೆ ಕೂಡ. ನಾರ್ಮಲ್ ಹೇರ್ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು, ಆಮೇಲೆ ಒಂದು ಬೋ ನೋಡಿದೆ. ಬೋನು ಚೆನ್ನಾಗಿತ್ತು. ಬೋನ್ ತೊಗೊಂಡೆ, ಚೆನ್ನಾಗಿ ಅನ್ನಿಸ್ತು. ಸೊ ಆ್ಯಂಡ್ ನನಗೆ ಸಮ್ಟೈಮ್ಸ್ ಒಬ್ಬಳೇ ಹೋಗೋಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಒಬ್ಬಳೇ ಶಾಪಿಂಗ್ ಹೋಗೋದು ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಸ್ಟ್ರೀಟಲ್ಲೇ ಇಯರಿಂಗ್ಸ್ ಹಾಕಿದ್ರು. ಸೊ 20 ರುಪೀಸು, 30 ರುಪೀಸು ಆ ಥರ. ಸೊ ಅಲ್ಲೊಂದು 2-3 ಇಯರಿಂಗ್ ತೊಗೊಂಡೆ. ಆ್ಯಂಡ್ ಅದು ತೋರ್ಸೋಕೆ ಹೋದರೆ ಬಿದ್ದೇ ಹೋಯಿತು. ಅದಾದಮೇಲೆ ಕುರ್ತಾಸ್ ನೋಡೋಣ, ಶಾರ್ಟ್ ಕುರ್ತಾಸ್. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಈ ಸರಿ ಟ್ರೈ ಮಾಡೋಣ ಅಂತ ತೊಗೊತಾ ಇದ್ದೆ.
ಸೊ ಅಲ್ಲೂ ಒಂದೆರಡು ಶಾಪ್ ಮಾಡಿದೆ. ಸೊ ಇಲ್ಲಿ ಬ್ಯಾಗ್ಸ್ ಕೂಡ ಚೆನ್ನಾಗಿತ್ತು ಕಲೆಕ್ಷನ್ಸು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ನೀವು ಕೂಡ ಟ್ರೈ ಮಾಡ್ಬೋದು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್. ಯಾರ್ಯಾರು ಹೋಗಿಲ್ಲ ಯು ಕ್ಯಾನ್ ವಿಸಿಟ್. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. ಈ ಫುಲ್ಲು ಗಾಳಿ ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತೇ ಶಾಪ್ ಮಾಡಿದ್ದು, ಬಟ್ ಏನೋ ಒಂಥರ ಟಯರ್ಡ್ ಆ್ಯಂಡ್ ತುಂಬ ದಿನ ಆಯ್ತಲ್ಲ. ಸೊ ನನಗೇನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಾದಮೇಲೆ ಆಟೋಯಿಂದ ಇಳ್ಕೊಂಡು ಮನೆ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದಾದಮೇಲೆ ಹೋಟೆಲಿಗೆ ರಿಟರ್ನ್ ಆಗಬೇಕು. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಟೆಲಿಗೆ ಬಂದು ನಾನು ನಮ್ಮಮ್ಮ ಊಟ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಥ್ಯಾಂಕ್ ಯು.